ಮತ್ತು ಹಳ್ಳಿಯ ಜನತೆಯನ್ನು ತನ್ನಂತೆ ಮಾಡಿಕೊಂಡು ನನಗಿಂತ ಮೇಲೆ ಪರವಾಗಿ ಬೆಳಬೇಕೆಂದಿದ್ದಾನಲ್ಲ ದಯಾನಂದ ಶಿವಾನಂದ. ನೀವು ಎಷ್ಟೇ ಹತ್ರ ಬೆಳೆದರೂ ನಿಮ್ಮ ಮಾವನ ಕೀರ್ತಿಯನ್ನು ಅಡ್ಡ ಇಟ್ಟು ನಾನು ಈ ನಗರಕ್ಕೆ ನಾಯಕನಾಗಿ ಮೆರೆದಿದ್ದರೆ ನನ್ನ ಹೆಸರು ಪ್ರಕಾಶ್ ಗೌಡನೇ ಅಲ್ಲ. ಹೇಳಿ ಗೌಡ್ರೆ, ಈ ಬೈರ ಇರೋದಾಗಿ ಆ ಶುಗರ್ ಫ್ಯಾಕ್ಟರಿ ಸಲುವಾಗಿ ಆ ಬಾಬಾ ರೋಡನ ಕಡೆ ಹೋದ ಶೆಟ್ಟಿ ಇನ್ನು ಏಕೆ ಬರಲಿಲ್ಲ? ಸತ್ಯಶೀಲರಾದ ವಿನಯಶೀಲರಾದ ಗರುಡ ಗಂಭೀರರಿಗೆ ಕಾಮ ಪ್ರವೀಣರಿಗೆ ಹಣಶೀಲ ಗುಣಶೀಲ ಶ್ರೀ ಪ್ರಣಯ ರತ್ನಾಕರರಿಗೆ ಈ ಶೆಟ್ಟಿ ಮಾಡುವ ನಮಸ್ಕಾರಗಳು. ನಮಸ್ಕಾರಗಳು. ಹೋಗಲಿಕ್ಕೆ ಸಾಕು, ಮೊದಲು ನೀನು ಹೋದ ಕೆಲಸ ಏನಾಯ್ತು? ಲೇ ಅವಿವೇಕಿ ನನ್ನ ಮಗನ, ಲೇ ಮನೆ ಮುರುಕ ನನ್ನ ಮಗನ, ಲೇ ಹರಾಮ್ಕೋರ್ ನನ್ನ ಮಗನ, ಏ ಶೆಟ್ಟಿ ಹೆಂಗ ಬೇದನ್ರಿ ಅವ? ಏನು ಇಷ್ಟೊಂದು ಸೊಕ್ಕಿನಿಂದ ಮಾತನಾಡಿದ ಗೌಡ? ಶೆಟ್ಟಿ, ಅವನಿಗೆ ನನ್ನ ಬಗ್ಗೆ ನೀನು ಹೇಳಿಲ್ಲವೇ? ನೋಡಿ ಗೌಡ್ರಿ, ಅವಂಗ ತಿಳಿಸಿ ಹೇಳೇನ್ರಿ. ನಿಮ್ಮ ಊರ ಮುಂದಿನ ಹೊಲದಲ್ಲಿ ನಮ್ಮ ಗೌಡ್ರು ಶುಗರ್ ಫ್ಯಾಕ್ಟ್ರಿ ಹಾಕ್ತಾರಂತ. ನೀವು ಹೂ ಅಂದ್ರ ಎಕರೆಗೆ 10 ಲಕ್ಷ ಹಣ ಕೊಟ್ಟು ಬಂದ ಲಾಭದಲ್ಲಿ ಅರ್ಧ ಭಾಗ ಕೊಡ್ತಾರಂತ. ಹವ ಹಾಕಿ ಹುರಿ ತುಂಬಿಸನ್ ಗೌಡ್ರಿ, ಹುರಿ ತುಂಬಿಸನ್ರಿ. ನೀವೀಗಲೇ ಅಪ್ಪಣೆ ಕೊಟ್ಟಿದ್ರೆ ಅವನ ರುಂಡ ತಂದು ನಿಮ್ಮ ಪಾದದ ಮೇಲೆ ಇರ್ತಿದ್ದೆ. ಸಬಾಷ್ ಬೈರ, ಸಬಾಷ್. ನನ್ನ ಬಲಗೈ ಬಂಟ ಅಂದ್ರೆ ನೀನೇ ಕಣೋ. ನನ್ನ 108 ವಿಚಾರದಲ್ಲಿ ಅಂಟಿಕೊಂಡಿರುವ ಈ ಗೌಡನಿಗೆ ಕಂಟಕ್ಕೆ ನೀನೇ ಟೊಂಕ ಕಟ್ಟಿ ನಿಂತರೆ ಈ ಪ್ರಕಾಶನ